ನಮಸ್ಕಾರ. ರಾಹುಕೇತುಗಳು ಮೇ 18ನೇ ತಾರೀಕು ತನ್ನ ಪಥ ಬದಲಾವಣೆ ಮಾಡಲಿದೆ. ಅಂದರೆ 1.5 ವರ್ಷ, ಅಂದರೆ 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿರುವಂಥ ರಾಹುಕೇತುಗಳು ತನ್ನ ಪಥವನ್ನ ಮುಂದಿನ ರಾಶಿ, ಅಂದರೆ ರಾಹುಕೇತುಗೆ ಆಕ್ಚುಲಿ ಅದು ಹಿಂದಿನ ರಾಶಿ. ನಮಗೆ ರಾಹುಕೇತುಗಳ ಲೆಕ್ಕದಲ್ಲಿ ಮುಂದಿನ ರಾಶಿ, ಯಾಕೆಂದ್ರೆ ಅಪ್ರದಕ್ಷಿಣಾಕಾರ ಉಲ್ಟಾ ತಿರುಗುತ್ತೆ ರಾಹುಕೇತುಗಳು. ಸೊ ಮೀನ ರಾಶಿಯಲ್ಲಿರುವಂತಹ ರಾಹು ಗ್ರಹ ಕುಂಭ ರಾಶಿಗೆ ಬರ್ತಾನೆ. ಕನ್ಯಾ ರಾಶಿಯಲ್ಲಿದ್ದಂತಹ ಕೇತು ಗ್ರಹ ನಿಮಗೆ ಸಿಂಹ ರಾಶಿಗೆ ಹೋಗ್ತಾನೆ, ಉಲ್ಟಾ ಹೋಗ್ತಾನೆ ರಾಹುಕೇತುಗಳು. ಸೊ ಉಲ್ಟಾ ಸಂಚಾರ ಆಗುವಂತಹ ರಾಹುಕೇತುಗಳು ಮೇ 18ನೇ ತಾರೀಕು ಸಂಚಾರ ಆಗ್ತಾ ಇದೆ. ಏನೊಳ್ಳೆ ಮೊನ್ನೆ ತಾನೇ ಶನಿ ಅಂದ್ರಿ, ಗುರು ಅಂದ್ರಿ, ಈಗ ರಾಹುಕೇತು ಅಂತಿದ್ರ ಅಂತ. ಹೌದು, 2025ನೇ ಇಸ್ವಿಯಲ್ಲಿ ಏನಾಗಿದೆ ಅಂತಂದ್ರೆ ಏಪ್ರಿಲ್ ಎಂಡು ಹಾಗೂ ಮೇನಲ್ಲಿ ಆ ಒಂದು ಸಮಯದಲ್ಲಿ ಏನಾಗಿದೆ ಅಂದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವಂತಹ ಗ್ರಹಗಳು, ಅಂದ್ರೆ ಶನಿ 2.5 ವರ್ಷ ಇರ್ತಾನೆ, ಗುರು 1 ವರ್ಷ ಇರ್ತಾರೆ, ರಾಹುಕೇತುಗಳು 1.5 ವರ್ಷ ಇರ್ತವೆ, 18 ತಿಂಗಳು ಇರ್ತವೆ. ಸೊ ಅದೆಲ್ಲ ಒಂದೇ ಸಲ ಚಲನೆ ಆಗ್ತಾ ಇದೆ ಬೇರೆ ಬೇರೆ ಮುಂದಿನ ರಾಶಿಗಳಿಗೆ. ಸೊ ಏಪ್ರಿಲ್ 28-29ಕ್ಕೆ ಶನಿ ಕುಂಭದಿಂದ ಮೀನಕ್ಕೆ ಹೋದ. ಆಮೇಲೆ ಈಗ ಮೇ 14ನೇ ತಾರೀಕು ಗುರುಗ್ರಹ ಸಂಚಾರ ಆಗುತ್ತೆ ಇಲ್ಲಿಗೆ ವೃಷಭದಿಂದ ಮಿಥುನ ರಾಶಿಗೆ. ಈಗ ಮೇ 18ನೇ ತಾರೀಕು ರಾಹುಕೇತುಗಳ ಸಂಚಾರ ಆಗಲಿದೆ. ಸೊ ಅದರಿಂದ ಗುರುವಿಗೆ ಏನು ಫಲ ಹೇಳಿದನೋ ಅದು ಗುರುಗೆ ಸಿಗುತ್ತೆ, ಶನಿಗೆ ಫಲ ಏನು ಹೇಳಿದ್ರೆ ಅದು ಶನಿಯಿಂದ ಸಿಗುತ್ತೆ. ರಾಹುಕೇತುಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ರಾಹುಕೇತುಗಳಿಂದ ಸಿಗುತ್ತೆ. ಸೊ ಪ್ಲಸ್ಸು ಮೈನಸ್ಸು ಎಲ್ಲ ಆಗಿ ಟೋಟಲ್ ಆಗಿ ನಿಮ್ಮ ಜೀವನದಲ್ಲಿ ಅದು ಒಂದು ಪ್ರಭಾವವಾಗಿ ಬರುತ್ತೆ. ಸೊ ಅದರಿಂದ ನೀವು ಕನ್ಫ್ಯೂಸ್ ಆಗೋದು ಬೇಡ. ಎಲ್ಲ ಗ್ರಹಗಳು ಅವರವರ ಒಂದು ಸಂಚಾರದ ಫಲವನ್ನು ಕೊಟ್ಟೇ ಕೊಡ್ತಾರೆ, ಶುಭವಾಗ್ಲಿ ಅಶುಭವಾಗ್ಲಿ. ನಾವು ಕಾಲಕಾಲಕ್ಕೆ ಅದರ ದೇವತಾರಾಧನೆ ಮಾಡಿಕೊಂಡು ಪಡ್ಕೊಳ್ಬೇಕಾಗ್ತದೆ. ಇದನ್ನ ದಯವಿಟ್ಟು ಗಮನಿಸ್ಕೊಳ್ಬೇಕು ನೀವು, ಆಯ್ತಾ? ಮೊದಲನೇದಾಗಿ ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು ಈ ರಾಹುಕೇತು ಸಂಚಾರದ ಒಂದು ವಿಡಿಯೋ, ಮಿಥುನ ರಾಶಿಯವರ ಮೇಲೆ ರಾಹುಕೇತುಗಳ ಸಂಚಾರದ ಪ್ರಭಾವದ ವಿಡಿಯೋ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಎಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ಆಗಲೇ ಹೇಳದಂತೆ ಬಹಳ ಸುದೀರ್ಘವಾಗಿ ಚಲನೆ ಆಗತಕ್ಕಂತಹ ಗ್ರಹಗಳೆಲ್ಲ ಈ ಮೇ ತಿಂಗಳಲ್ಲೇ ಸಂಚಾರ ಆಗ್ತಾ ಇದೆ, ಏಪ್ರಿಲ್ ಎಂಡ್ ಮೇ ತಿಂಗಳಲ್ಲಿ. ಈಗ ರಾಹು ಗ್ರಹ ನಿಮ್ಮ ರಾಶಿ ಅಂದ್ರೆ ಮಿಥುನ ರಾಶಿಗಿಂತ 10ನೇ ಮನೆಯಿಂದ 9ನೇ ಮನೆಗೆ ಬರ್ತಾನೆ ರಾಹು ಗ್ರಹ, ಮೀನದಿಂದ ಕುಂಭಕ್ಕೆ. ಇನ್ನು ಕೇತು ಗ್ರಹ 4ರಿಂದ 3ಕ್ಕೆ ಬರ್ತಾನೆ, ಉಲ್ಟಾ 4ನೇ ಮನೆಯಿದ್ದವನು 3ನೇ ಮನೆಗೆ ಬರ್ತಾನೆ, ಅಂದ್ರೆ ಕನ್ಯಾದಿಂದ ಸಿಂಹ ರಾಶಿಗೆ ಬರ್ತಾನೆ. ಸೊ ಮಿಥುನ ರಾಶಿಯವರಿಗೆ ಈ ರಾಹುಕೇತು ಸಂಚಾರಗಳಿಂದ ಪ್ರಭಾವ ಬೀರ್ತಕ್ಕಂತಹ ಕ್ಷೇತ್ರಗಳು ಯಾವುದು? ರಾಹುಕೇತುಗಳು ಹಿಂಗೆ 10ರಿಂದ 9, 4ರಿಂದ 3 ಬಂದಾಗ ನಿಮ್ಮ ಜೀವನದ ಯಾವ ಒಂದು ಕ್ಷೇತ್ರಗಳ ಮೇಲೆ ಇದು ಪ್ರಭಾವ ಬೀರ್ತದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಮುಖವಾಗಿ ತೃತೀಯಕ್ಕೆ ಬರ್ತಾನೆ ಕೇತು. ಆದ್ರಿಂದ ಸಹೋದರರ ಮೇಲೆ ಪ್ರಭಾವ, ಅಂದ್ರೆ ಮಿಥುನ ರಾಶಿಯವರಿಗೆ ಹಾಗೂ ಅವರ ಸಹೋದರ ಸಹೋದರಿಯರ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದೆಲ್ಲ ಆಗುವ ಸಾಧ್ಯತೆ ಜಾಸ್ತಿ ಇದೆ. 9ನೇ ಮನೆಗೆ ರಾಹು ಬಂದ್ಬಿಡ್ತಾನೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿಗೆ ವಿಚಾರವಾಗಿ, ಆಸ್ತಿಪಾಸ್ತಿಗಳ ವಿಚಾರವಾಗಿ, ಅಣ್ಣ ತಮ್ಮಂದಿರ ನಡುವೆ, ಮಿಥುನ ರಾಶಿಯ ಅಣ್ಣ ತಮ್ಮನ ನಡುವೆ ಅಥವಾ ಅಕ್ಕ ತಂಗಿಯ ನಡುವೆ ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ, ಈ ತರ ಸಹೋದರ ಸಹೋದರಿಯರ ನಡುವೆ ಹಾಗೂ ನಿಮ್ಮ ನಡುವೆ ಈ ಪಿತ್ರಾರ್ಜಿತ ಆಸ್ತಿಗೆ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಆಗಿರಬಹುದು ಜಗಳ ಮನಸ್ತಾಪಗಳು ತುಂಬಾ ಆಗುವ ಸಾಧ್ಯತೆ ಇದೆ. ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಏನೇ ನಿಮ್ಮ ಹತ್ರ ಮಾತಾಡಿದ್ರು ನಿಮಗೆ ಕಿರಿಕಿರಿ ಅಂತ ಅನ್ಸೋಕೆ ಶುರುವಾಗ್ಬಿಡುತ್ತೆ. ಏನ್ ಕಿರಿಕಿರಿ ಮಾಡ್ತಾರೆ ಮರೆ, ನನ್ನ ಅಕ್ಕ ಅಂತ ಬಿಟ್ಬಿಡ್ತೀನಿ, ನಮ್ಮ ತಮ್ಮ ಅಂತ ಬಿಟ್ಬಿಡ್ತೀನಿ, ನನ್ನ ತಂಗಿ ಅಂತ ಬಿಡ್ತೀನಿ, ನಮ್ಮ ಅಣ್ಣ ಅಂತ ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆಯವ್ರು ಆಗಿದ್ರು ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಅವ್ರ ಮೇಲೆ ಏನೋ ಒಂಥರ ಬೇಸರ ಆಗುವಂತೆ ಘಟನಾವಳಿಗಳು ನಡೆಯುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಪ್ರೀತಿ ವಿಶ್ವಾಸದಿಂದಲೇ ಇರಿ. ಇದೆಲ್ಲ ಕೇತು ತೃತೀಯಕ್ಕೆ ಬರುವ ಪ್ರಭಾವ ಅನ್ನುವಂತ ತಿಳ್ಕೊಂಡು ಕೇತುವಿನ ಆರಾಧನೆ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ರಾಹು ಗ್ರಹನು 9ನೇ ಮನೆಗೆ ಬರ್ತಾನೆ ಅಂದ್ರೆ 9ರ ರಾಹು ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡ್ಬಿಡ್ತಾನೆ. ನಿಮ್ಮ ತಂದೆಯವರ ನಡುವೆ ಒಂದಿಷ್ಟು ಸಮಸ್ಯೆಗಳನ್ನ, ಅದು ಯಾವ ರೀತಿಯಲ್ಲಿ, ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗ್ತಕ್ಕಂತಿರಬಹುದು, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳು ಬರ್ತಕ್ಕಂತಿರಬಹುದು, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೋಸ್ಕರ ನೀವು 9ನೇ ಮನೆ ರಾಹು ಅಂದ್ರೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕೋರ್ಟು ಮಟ್ಲು ಏರಿ ತಿರುಗಾಡಬೇಕಾದಂತಹ ಪರಿಸ್ಥಿತಿ ಇರಬಹುದು. ಈ ತರ 9ರ ರಾಹು
ಒಳ್ಳೆಯವನಲ್ಲ ಗೊತ್ತಲ್ವಾ. 9ನೇ ಮನೆಯಲ್ಲಿ ದುಃಖವನ್ನು ಕೊಡ್ತಾನೆ ರಾಹು. ಸೊ ಅದರಿಂದ ಯಾವುದೇ ವಿಚಾರಗಳಾಗ್ಲಿ ಮಿಥುನ ರಾಶಿಯವರಿಗೆ 9ರ ರಾಹು ದುಃಖವನ್ನು ಕೊಡ್ತಾನೆ ಅಂತ. ಸೊ ಅದರಿಂದ ಈ ರಾಹು ತೃತೀಯದ ಕೇತುನು ಒಳ್ಳೆಯದಲ್ಲ, ಹಾಗೂ 9ನೇ ರಾಹುನು ಒಳ್ಳೆಯದಲ್ಲ ಭಾಗ್ಯಸ್ಥಾನದಲ್ಲಿ. ಸೊ ಅದರಿಂದ ಆಮೇಲೆ 9ರ ರಾಹು ಮಿಥುನ ರಾಶಿಯ ಕೆಲವರು ಯುವಕರಿಗೆ ನಾನು ಬಹಳ ಪ್ರಮುಖವಾಗಿ ಹೇಳ್ತೇನೆ, ಈ ಆನ್ಲೈನ್ ಗೇಮಿಂಗ್ಸು ಮತ್ತೊಂದು ಇನ್ನೊಂದು ಈ ತರ ದುಶ್ಚಟಗಳಿಗೆ ಬಿದ್ದು ದುಡ್ಡನ್ನ ಕಳೆದುಕೊಳ್ಳುವಂತೆ ಮಾಡ್ಬಿಡ್ತಾನೆ 9ರ ರಾಹು, ಗೊತ್ತಲ್ವಾ. ಸೊ ಅದರಿಂದಾಗಿ ಈ ಆನ್ಲೈನ್ ಗೇಮ್ಸ್ಗಳು, ಬೆಟ್ಟಿಂಗ್ ಆ್ಯಪ್ಗಳು, ಮತ್ತೊಂದು ಇನ್ನೊಂದು ಕಡೆ ದುಡ್ಡನ್ನು ಕಳ್ಕೊಳ್ತಿರಲ್ಲ, 9ನೇ ರಾಹು ಅದನ್ನ ಜಾಸ್ತಿ ಮಾಡಿಬಿಡ್ತಾನೆ. ಸೊ ಅದರಿಂದ ಮಿಥುನ ರಾಶಿಯವರು ದಯವಿಟ್ಟು ಹೇಳ್ತೀನಿ, ಲೈಫ್ ಲಾಂಗ್ ಈ ಬೆಟ್ಟಿಂಗ್ ಆ್ಯಪ್ಗಳು ಮತ್ತೊಂದು ಕಡೆ ಸುದ್ದಿಗೆ ಹೋಗ್ಬೇಡಿ, ಸವಾಸಕ್ಕೆ ಹೋಗ್ಬೇಡಿ. ಯಾರು ಅದನ್ನು ನಂಬ್ಕೊಂಡು ಉದ್ಧಾರ ಆಗಲ್ಲ, ಅವ್ರವ್ರು ಉದ್ಧಾರ ಆಗ್ತಾರೆ ಬಿಟ್ರೆ ನೀವ್ಯಾರು ಅದನ್ನು ಉದ್ಧಾರ ಆಗಲ್ಲ. ಹಾಳೆ ಅದು, ನೆಗೆಟಿವ್ ಅದು. ದಯವಿಟ್ಟು ಅದರಿದ್ರನ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡಕ್ಕೆ ಬಿಡಬೇಡಿ. ತಮಾಷೆಗೂ ಅಂತ ಬರುತ್ತೆ, ಟೈಮ್ ಪಾಸ್ಗೆ ಅಂತ ಬರುತ್ತೆ, ಆಮೇಲೆ ಅದೇ ದೊಡ್ಡ ಆಗ್ಬಿಡುತ್ತೆ, ಹುಚ್ಚಿಡಿಸ್ಬಿಡ್ತಾರೆ ಅವ್ರು ನಿಮಗೆ. ಸೊ ಆದ್ರಿಂದ ಅಂತರ ಸವಾಸಗಳು ಮಾಡಬೇಡಿ, ಲೈಫ್ ಲಾಂಗಲ್ಲೇ ಮಾಡಬೇಡಿ. ಈ 1.5 ವರ್ಷ ಅಂದ್ರೆ 18 ತಿಂಗಳ ಕಾಲ, ಮೇ 18ರ ನಂತರ 18 ತಿಂಗಳ ಕಾಲ ಅಂತೂ ಇನ್ನೂ ಜಾಸ್ತಿ ಜಾಗೃತೆಯಿಂದ ಇರ್ಬೇಕು ನೀವು, ಗೊತ್ತಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು 9ರ ರಾಹು. ಜೊತೆಗೆ ಯಾವುದೇ ವಿಚಾರಗಳು ಕೋರ್ಟ್ ಮೆಟ್ಟಿಲು ಹತ್ತದಂತೆ ನೋಡ್ಕೊಳ್ಳಿ, ಅಲ್ಲಲ್ಲೇ ನಿಮ್ಮಲ್ಲೇ ಸುಧಾರಿಸ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಈ ಕಡೆ ನಿಮಗೆ ನಿಮ್ಮ ರಾಶಿಯಲ್ಲಿ ಗುರು ಆರೋಗ್ಯವನ್ನು ಹಾಳು ಮಾಡಿರ್ತಾನೆ, 10ನೇ ಮನೆಯಲ್ಲಿ ಶನಿ ಅದು ಬೇರೆ ರೀತಿಯಲ್ಲಿ, ಅಂದ್ರೆ ಅದರಲ್ಲಿ ನೆಗೆಟಿವ್ ಏನೋ ಜಾಸ್ತಿ ಇಲ್ಲ, ಬಟ್ ಆದ್ರೂ ಗುರು ಮಾತ್ರ ನಿಮಗೆ ವೇಗದಲ್ಲಿದ್ದು ನಿಮ್ಮ ರಾಶಿಯಲ್ಲಿ ಗುರು ಬಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತದು, ಆಯ್ತಲ್ವಾ. ಸೊ ಅದರಿಂದ ಗುರುವಿನಿಂದನೂ ಅಂತ ಅನುಕೂಲಗಳೆಲ್ಲ, ಆದ್ರಿಂದ ನಿಮಗೆ ಈ ಕಡೆ ರಾಹು ಕೇತುಗಳಿಂದಾದ್ರೂ ನಿಮಗೆ ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆಯ್ತಲ್ವಾ. ಸೊ 9ರ ರಾಹು ನಿಮಗೆ ಸ್ವಲ್ಪ ಕೋರ್ಟು ಕಚೇರಿ, ಇದು ಯಾವುದೋ ವಿಚಾರಪ್ಪ ಇದೊಂಚೂರು ಎಳೆದಾಡಿದ್ರೆ ಇದು ಕೋರ್ಟ್ಗೆ ಹೋಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಅಂತ ಇದು ಸುದ್ದಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ಅಥವಾ ಯಾರೊಬ್ರು ಈ ಸೈಟು ಗೀಟು ನಿಮಗೆ ಮಾರ್ತಾರೆ, ಮನೆ ಮಾರಾಟ ಮಾಡ್ತಾರೆ ನಿಮಗೆ, ಅಥವಾ ಅಂದ್ರೆ ಕಡಿಮೆ ರೇಟಿಗಪ್ಪ, ಆ ಮೋಸಕ್ಕೆ ಒಳಗಾಗಬಾರ್ದು. ನಾಳೆ ದಿವಸ ಅಲ್ಲಿ ದುಡ್ಡು ಕೊಟ್ಕೊಂಡು ಕೋರ್ಟು ಅಲ್ಲಿ ಹಂಗೆ ಆಗಬಾರ್ದು. ಅಥವಾ ಯಾವುದೋ ಒಂದು ಜಮೀನಿದೆ, ಜಾಗ ಇದೆ, ಮನೆ ಇದೆ, ಸೈಟ್ ಇದೆ, ಸ್ವಲ್ಪ ಏನೋ ಅದು ಲಿಟಿಗೇಷನ್ ಅಲ್ಲಿ ಇದೆ, ಕಡಿಮೆ ರೇಟಿಗೆ ಕೊಡ್ತಾರೆ, ತಗೊಂಡ್ಬಿಡ್ತೀರಾ ಅಂದ್ರೆ, ಲಿಟಿಗೇಷನ್ ಅಲ್ಲಿ ಇದ್ರೆ ನಾನು ನೋಡ್ಕೊಂಡು ತಿನ್ಬಿಡು, ಕಡಿಮೆ ಕೊಟ್ಟರೆ ಸಾಕು ಅಂತ ತಗೊಂಡ್ಬಿಡೋದು. ನಾಳೆ ಲಿಟಿಗೇಷನ್ನ ಕೋರ್ಟ್ ಮೆಟ್ಲದ್ದು ಅಲ್ದು ಅಲ್ಲಿ ಫ್ಲಾಪ್ ಆಗಿ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಇದು ಯಾವಾಗೋ ಈ ಇತ್ತೀಚೆಗೆ ಯಾಕೋ ಟೈಮ್ ಸರಿ ಇಲ್ಲ ಸರ್, ಲಿಟಿಗೇಷನ್ ಅಲ್ಲಿ ಮೊದಲು ಗೆಲ್ತಿದೆ, ಇವಾಗ ಗೆಲ್ಲಕ್ಕಾಗಲ್ಲ ಅನ್ನೋ ಥರ ಆಗಬಾರ್ದು ಸಿಚುವೇಶನ್. ಸೊ ಅದರಿಂದ ಲಿಟಿಗೇಷನ್ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಬೇಕಾದ್ರೆ, ಅಥವಾ ಯಾವುದೇ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ರು ಕೂಡ, ಅಥವಾ ಯಾವುದೇ ಜಗಳ ಮನಸ್ತಾಪಗಳು ಇದು ಕೋರ್ಟ್ ಮೆಟ್ಲತ್ತತ್ತೆ ಅಂತಂದ್ರೆ, ಆಮೇಲೆ ಮಿಥುನ ರಾಶಿಯ ಗೌರ್ಮೆಂಟ್ ಎಂಪ್ಲಾಯಿಗಳು ಹೇಳ್ತಾ ಇದ್ದೀನಿ, 9ನೇ ಮನೆಗೆ ರಾಹು ಬರ್ತಾನೆ ಅಂತಂದ್ರೆ ಬಹಳ ಕೇರ್ಫುಲ್ ಆಗಿರಬೇಕು. ಯಾರೋ ಒಬ್ರು ನಿಮ್ಮನ್ನ ಲಂಚದ ಒಂದು ವಿಚಾರಗಳಲ್ಲಿ ಅಥವಾ ಬೇರೆ ಬೇರೆ ನಿಮ್ಮ ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡುವಂಥವ್ರು ನಿಮ್ಮ ಮೇಲೆ ಏನೋ ಒಂದು ಕೇಸು ಇತ್ಯಾದಿಗಳು ಮಾಡಿ ಬಹಳ ಸಮಸ್ಯೆಗೆ ನಿಮಗೆ ನೂಕು ಬಿಡ್ಬೋದು. ಮಿಥುನ ರಾಶಿಯವರು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರು, ಗೌರ್ಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು ದಯವಿಟ್ಟು ಕೇರ್ಫುಲ್ ಆಗಿರಿ ಈ ವಿಚಾರದಲ್ಲಿ, ಆಯ್ತಲ್ವಾ. ತೃತೀಯದ ಕೇತು ಕೂಡ ಅಷ್ಟೇ. ಮೇಲೆ ಸರ್ಕಾರಿ ಉದ್ಯೋಗಗಳು, ಅದರಲ್ಲೂ ಈ ಲಾ ಆ್ಯಂಡ್ ಆರ್ಡರು ಅಥವಾ ನಿಮಗೆ ಈ ಸೈನ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೊಲೀಸ್ ಕೆಲಸ ಮಾಡ್ತಕ್ಕಂಥವ್ರು, ಪ್ಯಾರಾಮಿಲಿಟ್ರಿ ಈ ಥರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, IAS KAS ಈ ಥರ ಮೇನ್ ಇದರಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮಿಥುನ ರಾಶಿಯವರಾಗಿದ್ರು ಕೂಡ ತೃತೀಯದ ಕೇತು ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಮಾಡಿಬಿಡ್ತಾರೆ. ವರ್ಕ್ ಪ್ರೆಷರ್ ಜಾಸ್ತಿ ಮಾಡೋದು, ಆಮೇಲೆ ಮಾಡದೇ ಇರೋ ತಪ್ಪು ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು, ಆಮೇಲೆ ಅನಿವಾರ್ಯವಾಗಿ ಕೆಲವಿಷ್ಟನ್ನ ನೀವು ಎದುರಿಸಲೇಬೇಕಾದಂಥ ಪರಿಸ್ಥಿತಿಗಳ ನಿರ್ಮಾಣ ಮಾಡಿಬಿಡುವಂಥದ್ದು. ಆಮೇಲೆ ಮೇಲಧಿಕಾರಿಗಳ ಸಮಸ್ಯೆ ಆಗಿನ ಕೆಳಗಿನ ನಿಮ್ಮ ಜೊತೆ ಕೆಲಸ ಮಾಡೋದು, ನಿಮ್ಗಿನ ಕೆಳಗಿನ ಕೆಲಸ ಮಾಡೋರೆ ನಿಮ್ಮನ್ನ ಕಚ್ಚಾಕ್ ಬರ್ತಾರೆ ಅಥವಾ ನಿಮಗೆ ತೊಂದರೆ ಕೊಡ್ಲಿಕ್ಕೆ ನೋಡ್ತಾರೆ ನೋಡಿ. ಸೊ ಅದರಿಂದ ಮಿಥುನ ರಾಶಿಯವರೆಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕಿದೆ. ರಾಹು ಕೇತುಗಳ ಆರಾಧನೆ ಶುರು ಮಾಡ್ಕೊಂಡ್ಬಿಡ್ಬೇಕು, ಆಯ್ತಲ್ವಾ. ಯಾಕಂದ್ರೆ ಒಂದ್ಸಲನಾದ್ರು ಮಾಡ್ಕೋಬೇಕಾಗೋ ವಿಶೇಷವಾದಂತಹ ಪ್ರಭಾವ ನೆಗೆಟಿವ್ನ ಪಾಸಿಟಿವ್ ಕಡೆ ಕನ್ವರ್ಟ್ ಮಾಡ್ಕೊಳಕ್ ನೋಡ್ಕೊಳ್ಬೇಕು. ಕೇತುವಿನ ಆರಾಧನೆ ಅಂದ್ರೆ ಈ ಸಂಕಟರ ಚತುರ್ಥಿ ಬರುತ್ತೆ ಪ್ರತಿ ತಿಂಗಳು, ಆವಾಗ ಸ್ವಲ್ಪ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಸಂಕಟರ ಚತುರ್ಥಿ ದಿವಸ ಸಾಧ್ಯವಾದ್ರೆ ಒಂದು ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ವ್ರತ ಪೂಜೆಗಳು ಮಾಡಿಸ್ಕೊಂಡು ಚಂದ್ರನ್ ನೋಡಿದ ನಂತರ ಆಹಾರ ಸೇವನೆ, BP ಶುಗರ್ ಪ್ರಾಬ್ಲಮ್ ಇಲ್ಲದೆ ಹೋದ್ರೆ ನಾನು ಹೇಳ್ತಾ ಇದ್ದೀನಿ. ಇದ್ರೂ ಕೂಡ ಹಾಲು ಹಣ್ಣು ಎಲ್ಲ ಸೇವನೆ ಮಾಡಬಹುದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ತಿನ್ನಬಾರ್ದು ಅಷ್ಟೇ. ಆ ಥರ ಏನಾದ್ರು ಒಂದು ಸ್ವಲ್ಪ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ರಾಹುವಿಗೆ ಶನಿವಾರಗಳಲ್ಲಿ ರಾಹು ಕಾಲದಲ್ಲಿ ಉದ್ದಿನ ಬೇಳೆ ದಾನ ಮಾಡುವಂಥದ್ದು, ಶನಿವಾರದಲ್ಲಿ ರಾಹು ಕಾಲದಲ್ಲಿ ಲಿಂಬೆಹಣ್ಣು ದೀಪ ಹಚ್ಚುವಂಥದ್ದು ದುರ್ಗಾ ದೇವಸ್ಥಾನದಲ್ಲಿ, ಆಮೇಲೆ ಮಂಗಳವಾರಗಳಲ್ಲಿ ಹುರುಳಿ ದಾನ ಮಾಡ್ತಕ್ಕಂಥದ್ದು, ಈ ಥರ ಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರ ಹುರುಳಿ ದಾನ ಮಾಡ್ತಕ್ಕ ಈ ಥರ ಎಲ್ಲ ರಾಹು ಕೇತುಗಳು ಮಾಡ್ಕೊಳ್ಬೋದು. ಇಲ್ಲ ನಾವು ವಿಶೇಷವಾಗಿ ನಿಮಗೆ ಮಾಡುವ ಪರಿಹಾರ ಏನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವ ದಿನ.
ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ಲಿ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನ ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಸ್ಥಾನ ಅಂತಂದ್ರೆ ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹು ಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹು ಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನು ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ನಮ್ಮ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.